ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೊಡ್ತಾ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ನೀವು ಬೆನಿಫಿಷರಿ ರಿಜಿಸ್ಟ್ರೇಷನ್ ಮಾಡ್ತೀರಾ. ಅದಾದಮೇಲೆ ಅಪ್ರೂವಲ್ ಆಗುತ್ತೆ ಅಪ್ಲಿಕೇಶನ್ನು. ಬೆನಿಫಿಷರಿ ನಿಮ್ಗೆ ಕೇಳ್ತಾರೆ, ನಮ್ಗೆ ಇನ್ನೂವರೆಗೂ ಹಣ ಬಂದಿಲ್ಲ ಅಂಥೇಳಿ. ಆವಾಗ ನೀವು ಕಚೇರಿಗೆ ಬಂದುಬಿಟ್ಟು ಅದ್ರ ಮಾಹಿತಿನ ತಿಳ್ಕೊಬೇಕಾಗಿತ್ತು, ಹಣ ಬಂದಿದೆಯೋ ಜಮಾ ಆಗಿದೆಯೋ ಇಲ್ಲ ಅನ್ನೋಂಥದ್ದು. ಅದ್ರ ಬದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಸಹ ಅಂಗನವಾಡಿ ಕಾರ್ಯಕರ್ತರು ಬೆನಿಫಿಷರಿಗೆ ದುಡ್ಡು ಜಮಾ ಆಗಿದೆಯೋ ಇಲ್ಲವೋ, ಎಷ್ಟು ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೀವು ನಿಮ್ಮ ಮೊಬೈಲ್ನಲ್ಲೇ PMA ಲಾಗಿನಲ್ಲೇ ನೋಡ್ಕೊಳ್ಬೋದು. ಯಾವ ರೀತಿಯಾಗಿ ನೋಡ್ಕೋಬೋದು ಅಂತಂದರೆ, ಇಲ್ಲಿ 3 ಅಡ್ಡಗೆರೆಗಳಿದಾವಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಬೆನಿಫಿಷರಿಗೆ ಬರಬೇಕು. ಸರ್ಚ್ ಬೆನಿಫಿಷರಿಗೆ ಬಂದಮೇಲೆ ಇಲ್ಲಿ ನೀವು ಬೆನಿಫಿಷರಿ ID ಹಾಕಿದ್ರೂ ನೋಡ್ಬೋದು, ಮೊಬೈಲ್ ನಂಬರ್ ಹಾಕಿದ್ರೂ ನೋಡ್ಬೋದು. ನಾನಿವಾಗ ಬೆನಿಫಿಷರಿ IDನ ಹಾಕ್ತೀನಿ. ಇಲ್ಲಿ ಬೆನಿಫಿಷರಿ IDಯನ್ನು ದಾಖಲಿಸಬೇಕಾಗುತ್ತೆ. ದಾಖಲಿಸಿದ ನಂತರ ಕೆಳಗಡೆಗೆ ಫೆಟ್ಚ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರಲ್ಲ, ಅದನ್ನು ನಾವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈ ಬೆನಿಫಿಷರಿ ಐಡಿಯನ್ನು ನೀವು ಮೊದಲೇ ಬರೆದಿಟ್ಕೊಂಡಿರ್ತೀರಿ. ಆ ಐಡಿಯನ್ನು ಇಲ್ಲಿ ದಾಖಲಿಸ್ಬಿಟ್ಟು ಫೆಟ್ಚ್ ಡೀಟೇಲ್ಸನ್ನು ಕ್ಲಿಕ್ ಮಾಡಬೇಕು. ಸ್ವಲ್ಪ ಸಮಯ ಕಾಯಬೇಕು. ಅದಾದ ನಂತರ ಕೆಳಗಡೆಗೆ ಬಂದರೆ ಅವರ ಹೆಸರು ಬರುತ್ತೆ ಬೆನಿಫಿಷರಿದು, ನೆಕ್ಸ್ಟ್ ಊರು, ತಾಲೂಕು ಎಲ್ಲನೂ ಮಾಹಿತಿ ಬರ್ತಾ ಹೋಗುತ್ತೆ. ನೆಕ್ಸ್ಟು ರಿಜಿಸ್ಟ್ರೇಷನ್ ಯಾವಾಗ ಮಾಡಿದರೆ ಅದರ ಮಾಹಿತಿ ಬರುತ್ತೆ. ಅದಾದ ನಂತರ ಮುಂದೆ ಹೋದ ಹಾಗೆಯೇ ಎಷ್ಟು ಇನ್ಸ್ಟಾಲ್, 1ನೇ ಇನ್ಸ್ಟಾಲ್ನಲ್ಲಿ ಎಷ್ಟು ಅಮೌಂಟ್ ಬಂದಿದೆ, 3,000 ಬಂದಿದೆ, 2ನೇ ಇನ್ಸ್ಟಾಲಲ್ಲಿ 2,000 ಬಂದಿದೆ, ಈ ರೀತಿಯಾಗಿ ಮಾಹಿತಿ ಇಲ್ಲಿ ತೋರಿಸುತ್ತೆ. ಅದ್ರ ಜೊತೆಗೆ ಯಾವ ಡೇಟಿಗೆ ಅಮೌಂಟು ಬಂದಿದೆ, 1ನೇ ಇನ್ಸ್ಟಾಲು ಯಾವ ಡೇಟಿಗೆ ಬಂದಿದೆ, 2ನೇ ಇನ್ಸ್ಟಾಲ್ ಯಾವ ಡೇಟಿಗೆ ಬಂದಿದೆ, ನಂತರ ಎಲ್ಲಿ ಜಮಾ ಆಗಿದೆ, ಯಾವ ಬ್ಯಾಂಕಿಗೆ ಜಮಾ ಆಗಿದೆ, ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಇಲ್ಲಿ ದೊರೀತಾ ಹೋಗುತ್ತೆ. ಹಾಗಾಗಿ ನಿಮಗೆ ಈ ಬೆನಿಫಿಷರಿಯ ಸಂಪೂರ್ಣ ಮಾಹಿತಿ, ಹಣ ಜಮಾ ಆಗಿರುವಂಥ ಮಾಹಿತಿಯನ್ನು ನೀವು ನಿಮ್ಮ PMM ಲಾಗಿನ್ನಲ್ಲಿಯೇ ನೀವು ನೋಡಬಹುದು. ಅದಕ್ಕಾಗಿ ಮಾಡಬೇಕಾಗಿರೋದಿಷ್ಟು ಇನ್ನೊಂದು ಸಾರಿ ಹೇಳ್ತೀನಿ. 3 ಡಾಟನ್ನು ಕ್ಲಿಕ್ ಮಾಡಬೇಕು, ಸರ್ಚ್ ಬೆನಿಫಿಷರಿಗೆ ಬರಬೇಕು. ಸರ್ಚ್ ಬೆನಿಫಿಷರಿಗೆ ಬಂದಮೇಲೆ ಬೆನಿಫಿಷರಿ ID ಹಾಕಿದ್ರೂ ನೀವು ಸರ್ಚ್ ಮಾಡ್ಬೋದು. ಮೊಬೈಲ್ ನಂಬರ್ ಏನು ದಾಖಲಿಸಿರ್ತೀರಿ ಆ ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಸಹ ನೀವೇನು ಮಾಡ್ಬೋದು, ಸರ್ಚನ್ನು ಮಾಡ್ಬೋದು. ಅದನ್ನೇನು ಮಾಡಬೇಕು, ಇಲ್ಲಿ ದಾಖಲೆಯನ್ನು ಮಾಡಿ. ಮೊಬೈಲ್ ನಂಬರ್ ಆದರೆ ಮೊಬೈಲು, ಬೆನಿಫಿಷರಿ ID ಆದರೆ ಬೆನಿಫಿಷರಿ ID ಹಾಕಿಬಿಟ್ಟು ಅದಾದ ನಂತರ ಫೆಟ್ಚ್ ಡೀಟೇಲ್ಸ್ ಕೊಟ್ಬಿಟ್ರೆ ಕೆಳಗಡೆಗೆ ಸಂಪೂರ್ಣವಾದಂಥ ಮಾಹಿತಿ, ಅವ್ರ ಬೆನಿಫಿಷರಿ ಹೆಸರು, ಅವ್ರಿಗೆ ಯಾವಾಗ ರಿಜಿಸ್ಟ್ರೇಷನ್ ಮಾಡಿದಿರಿ, ಯಾವಾಗ 1ನೇ ಇನ್ಸ್ಟಾಲ್ನಲ್ಲಿ ಯಾವಾಗ ಹಣ ಬಂದಿದೆ, 2ನೇ ಇನ್ಸ್ಟಾಲ್ನಲ್ಲಿ ಯಾವಾಗ ಹಣ ಬಂದಿದೆ, ಯಾವ ಡೇಟಿಗೆ ಬಂದಿದೆ, ಯಾವ ಬ್ಯಾಂಕಿಗೆ ಜಮಾ ಆಗಿದೆ ಅನ್ನೋ ತೋರಿಸಿದಲ್ಲ, ಆ ರೀತಿ ಸಂಪೂರ್ಣವಂಥ ಮಾಹಿತಿ ನಿಮ್ಗೆ ಏನಾಗುತ್ತೆ, ಇಲ್ಲಿ ದೊರೀತಾ ಹೋಗುತ್ತೆ. ಹಾಗಾಗಿ ನೀವು ಯಾವುದೇ ಬೆನಿಫಿಷರಿ ಬಂದು ಕೇಳಿದಾಗಲೂ ಸಹ ತತ್ಕ್ಷಣದಲ್ಲೇ ನೀವು PMM ಲಾಗಿನ್ ಆಗಿಬಿಟ್ಟು ಅವರಿಗೆ ಹಣ ಜಮಾ ಆಗಿದೆಯೋ ಇಲ್ವೋ, ಯಾವ ರೀತಿ ಜಮಾ ಆಗಿದೆ ಅನ್ನೋದನ್ನ ನೀವು ಅಲ್ಲೇ ಅವ್ರ ಕಣ್ಣು ಮುಂದೆ ತೋರಿಸ್ಲಿಕ್ಕೆ ಸರಳವಾಗಿ ನಿಮಗೆ ಮಾಹಿತಿ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ, ಇದನ್ನು ವಿಡಿಯೋನ ನೋಡ್ಕೊಂಡ್ಬಿಟ್ಟು ಆ ರೀತಿ ಸರ್ಚ್ ಮಾಡಿ ಯಾರ್ಯಾರು ಬೆನಿಫಿಷರಿಗೆ ಹಣ ಜಮಾ ಎಷ್ಟಾಗಿದೆ ಅನ್ನೋದನ್ನು ನೋಡಿಕೊಂಡು ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು.